ಹಾಯ್ ಹೆಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್ ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಅಂತೂ ಪೂಜೆಯಿಂದ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈ ವಿಡಿಯೋನ ನಾನು ಶೂಟ್ ಮಾಡಿ 1 ವೀಕ್ ಮೇಲಾಗಿದೆ. ಅಂದರೆ ಹಬ್ಬಕ್ಕಿಂತ ಮುಂಚೆ ಶೂಟ್ ಮಾಡಿದ್ದು ಲಾಸ್ಟ್ ವೀಕಲ್ಲಿ. ಇದನ್ನು ಇವು ಎಡಿಟು ಮಾಡಿರಲಿಲ್ಲ, ಹಾಗೆ ಅಪ್ಲೋಡು ಮಾಡಿರಲಿಲ್ಲ. ಸ್ವಲ್ಪ ಹಬ್ಬದ ಬ್ಯುಸಿಯಿಂದ ಕ್ಲೀನಿಂಗು ಹಬ್ಬ ಅಂತ ಎಲ್ಲ ಹೇಳಿ ಸ್ವಲ್ಪ ಬ್ಯುಸಿಯಿಂದ ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಎಡಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಆವತ್ತಿನ ದಿನದ ಫ್ರೈಡೇ ವ್ಲಾಗಲ್ಲಿ ಪೂಜೆಯಿಂದ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ನ. ಅದೂ ಫುಲ್ಲಾಗಿ ಆಗಿಲ್ಲ. ಹಾಗೆ ಅವತ್ತಿನ ದಿನ ಏನೇನು ಆಯಿತು, ಏನೇನು ಮಾಡಿದೆ ಅನ್ನೋದನ್ನು ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ ನಿಮ್ಮ ಹತ್ರ ತೊಗೊಂಡಿದ್ದೀನಿ. ಇನ್ನು ನಾನು ಪೂಜೆ ಮಾಡಬೇಕಾದ್ರೆ ನಮ್ಮ ಪಾಪು ಬರಬೇಕಿತ್ತು. ಆದರೆ ಅವ್ರ ಡ್ಯಾಡಿ ಅವಳನ್ನ ಸ್ವಲ್ಪ ಹಿಡ್ದಿಕ್ಕೊಂಡಿದ್ರು, ಪೂಜೆ ಮಾಡೋಕ್ಕೆ ಬಿಡಲ್ಲ ಅವಳು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಸುಮ್ಮನೆ ನೆಮ್ಮದಿಯಾಗಿ ಪೂಜೆ ಮಾಡಿದ್ದೀನಿ. ಇಲ್ಲ ಅಂದರೆ ಇಷ್ಟೊತ್ತಿಗೆ ಅವಳು ಅದು ಎಳ್ದಾಕು ಇದು ಎಳ್ದಾಕು ಅಂತ ಎಲ್ಲ ಅಂದ್ಬಿಟ್ಟು, ಆಮೇಲೆ ಅಲ್ಲಿ ಪಂಚಪಾತ್ರೆ ಉದ್ಧರಣೆ ಇರುತ್ತಲ್ಲ ಅದರಲ್ಲೆಲ್ಲ ನೀರೆಲ್ಲ ತೆಗೆದು ಹಾಕ್ಕೊಂಡು ಎಲ್ಲ ಮಾಡ್ತಾಳೆ. ಆಮೇಲೆ ಅವಳು ಸ್ವಲ್ಪ ಊದ್ಕಡ್ಡಿ ಎಲ್ಲ ಬೆಂಕಿ ದೀಪಕ್ಕಿಟ್ಟು ಹಚ್ಕೊಂಡು ಬೆಂಕಿ ಎಲ್ಲ ಇದು ಮಾಡಿಕೊಂಡು ಅವಳು ಎಲ್ಲ ಸ್ವಲ್ಪ ಕಿತಾಪತಿ ಮಾಡ್ತಾಳೆ ಪೂಜೆ ಮಾಡಬೇಕಾದ್ರೆ. ಹಾಗಾಗಿ ಇವತ್ತು ಅವ್ರ ಡ್ಯಾಡಿ ಹತ್ರ ಇದ್ಲು. ಅಷ್ಟೊತ್ತಿಗೆ ನಾನು ಸ್ವಲ್ಪ ಪೂಜೆನೆಲ್ಲ ಮುಗಿಸ್ಕೊಂಡೆ. ಇನ್ನು ಫ್ರೈಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ನಮ್ಮನೇಲಿ ಫ್ರೈಡೇ, ಥರ್ಸ್ಡೇ, ಮಂಡೇ ಎಲ್ಲ ಪೂಜೆ ಎಲ್ಲ ಇರುತ್ತೆ. ಇನ್ನು ಹಾಗೆ ನೋಡಿ, ನಾನಿಲ್ಲಿ ಬಾಗಿಲಿಗೆ ಅಂತ ಹೇಳ್ಬಿಟ್ಟು ರಂಗೋಲಿ ಎಲ್ಲ ಬಿಟ್ಟಿದ್ರೆ, ಇನ್ನು ಈ ಚಿಕ್ಕ ರಂಗೋಲಿ ನನ್ನ ಮಗಳು ಬಿಟ್ಟಿರೋದು. ಅವಳು ಆಲ್ಮೋಸ್ಟ್ ನಾನು ಇಲ್ಲಿ ತುಳಸಿ ಗಿಡದ ಹತ್ರ ಹಾಗೆ ಬಾಗಿಲಿಗೆ ರಂಗೋಲಿ ಬಿಡಬೇಕಾದ್ರೆ ಎಲ್ಲಾದರೂ ಒಂದು ಕಡೆ ಅವಳು ರಂಗೋಲಿ ಅಂದ್ಬಿಟ್ಟು ಈ ಥರ ಬಿಟ್ಟೇ ಬಿಟ್ಟಿರ್ತಾಳೆ. ಆದರೂ ನಾನು ಅಳ್ಸೋಕ್ಕೆ ಹೋಗಲ್ಲ. ಅವಳು ಬಿಡೋದು ಒಂಥರ ಸ್ವಲ್ಪ ಕ್ಯೂಟಾಗಿ ಅವ್ರಿಗೆ ಗೊತ್ತಿದ್ದಂಗೆ ಬಿಡ್ತಾಳಲ್ಲ, ಹಾಗಾಗಿ ನಾನು ಅದನ್ನು ಅಳ್ಸೋಕ್ಕೂ ಹೋಗಲ್ಲ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಇಕ್ಕಿರ್ತೀನಿ. ಇನ್ನು ನಾನು ಸ್ವಲ್ಪ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಅವತ್ತು ಇಡ್ಲಿ ಎಲ್ಲ ಮಾಡಿದ್ದೆ. ನಾನು ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟೊತ್ತು 11:30 ಆಗಿತ್ತು. ಇನ್ನು ನಮ್ಮ ಪಾಪುಗೆ ಇನ್ನೂ ಸ್ನಾನ ಮಾಡಿಸಿರ್ಲಿಲ್ಲ. ಅವಳಿಗೆ ಆಮೇಲೆ ನಾನು ಬ್ರೇಕ್ಫಾಸ್ಟ್ ತಿಂದು ಆಮೇಲೆ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಆಮೇಲೆ ಅವ್ರ ಡ್ಯಾಡಿ ಹೇರ್ ಡ್ರೈ ಮಾಡ್ತಾಯಿದ್ರು ಅವಳಿಗೆ. ಅಂದರೆ ಅವಳು ಸ್ವಲ್ಪ ಹೇರ್ಸ್ ಎಲ್ಲ ನೀಟಾಗಿ ಬಾಚ್ಕೊಳ್ಳಲ್ಲ, ಕಣ್ಣತ್ರನೇ ಬರುತ್ತೆ. ಹಾಗಾಗಿ ಎಲ್ಲ ಹೇರ್ ಡ್ರೈ ಮಾಡಿಬಿಟ್ಟು ನೀಟಾಗಿ ಜುಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಅವ್ರ ಡ್ಯಾಡಿ ಹೇರ್ ಡ್ರೈ ಮಾಡ್ತಾಯಿದ್ರು. ಅದರಲ್ಲೂ ಎಷ್ಟು ತೀಟೆ ಆಗಿದ್ದಾಳೆ ಈ ನಡುವೆ ಅಂತ ಅಂದರೆ, ಎಷ್ಟು ಮಾತಾಡ್ತಾಳೆ, ಎಷ್ಟು ತೀಟೆ ಮಾಡ್ತಾಳೆ. ಅದರಲ್ಲೂ ಕೇಳ್ತಾನೆ ಇರ್ತಾಳೆ ಏನಾರ ಮಾಡಬೇಕಾದ್ರೆ, ಅದು ಇದು ಏನು ನನ್ನ ಮೊಬೈಲಲ್ಲಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು. ಆಮೇಲೆ ಅವ್ರ ಡ್ಯಾಡಿ ಹತ್ರ ಆದರೆ ಸ್ವಲ್ಪ ನೀಟಾಗಿ ನಿಂತ್ಕೊಂಡು ಹೇರ್ ಡ್ರೈ ಮಾಡಿಸ್ಕೊತಿರ್ತಾಳೆ. ಇವತ್ತು ನಾನು ಸ್ವಲ್ಪ ಹೂವು ಮುಟ್ಕೊಂಡಿದ್ನಲ್ಲ, ಇನ್ನು ಅವಳು ಕೇಳ್ತಾಳೆ. ಹಾಗಾಗಿ ಮೊದಲೇ ಅವಳಿಗೆ ಅಂತ ಹೇಳಿ ಎತ್ತಿಕ್ಕಿದ್ದೆ. ಅವಳಿಗೂ ಸ್ವಲ್ಪ ಜುಟ್ಟು ಹಾಕ್ಬಿಟ್ಟು ನೀಟಾಗಿ ಅವಳಿಗೂ ಹೂವು ಮುಡ್ಸೋಣ, ನಮ್ಮನೆ ಲಕ್ಷ್ಮಿ ಅಲ್ವಾ ಅವಳು, ಹಾಗಾಗಿ ಅವಳಿಗೂ ಮುಡ್ಸೋಣ ಅಂತ ಹೇಳ್ಬಿಟ್ಟು ಅವಳಿಗೂ ತೆಗ್ದಿಕ್ಕಿದ್ದೆ ಹೂವನ. ಇನ್ನು ಈ ಕಡೆ ಅವ್ರ ಡ್ಯಾಡಿ ಹೇರ್ ಡ್ರೈ ಮಾಡ್ತಿರೋದ್ರಿಂದ ಸುಮ್ಮನೆ ನಿಂತಿದ್ದಾಳೆ. ಇಲ್ಲ ನಾನು ಮಾಡ್ತಿದ್ರೆ ಇಷ್ಟೊತ್ತಿಗಾಗಲೇ ಎಷ್ಟು ಕಡೆ ಓಡಾಡ್ಸೋಳು ಮನೇನೆ ಅಂತ ಅಂದರೆ, ಇವಾಗ ನೋಡಿ ತಲೆ ಬಾಚೋ ಅಷ್ಟೊತ್ತಿಗೆ ಹಂಗೆ ಹಿಂಗೆ ಅಂದ್ಕೊಂಡು ತಿರ್ಕೊಂಡು ಎಷ್ಟು ಸರ್ಕಸ್ ಮಾಡಿಸ್ತಾಳೆ ಅವಳನ್ನ. ಲಾಕ್ ಮಾಡಿಕೊಂಡು ತಲೆ ಬಾಚಬೇಕು ಅವಳಿಗೆ. ಇನ್ನು ಸರಿ ಇವತ್ತು 2 ಜುಟ್ಟು ಹಾಕೋಣ, ಫ್ರಾಕ್ ಹಾಕಿದ್ದಾಳಲ್ಲ, ಸೊ ಹಾಗಾಗಿ 2 ಜುಟ್ಟು ಹಾಕೋಣ ಅಂತಿದೆ. ಅವಳು ಬೇಡ ಬೇಡ ಅಂತ ಎಲ್ಲ ಹೇಳ್ತಾ ಇದ್ಲು. ಅದಕ್ಕೆ ನಾನು ನಿನಗೆ ಮೇಕಪ್ ಮಾಡ್ತೀನಿ, ಲಿಪ್ಸ್ಟಿಕ್ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಜುಟ್ಟು ಹಾಕ್ತಾಯಿದ್ದೆ. ಆಲ್ಮೋಸ್ಟ್ ಈ ನಡುವೆ ಅಂತೂ ಅವಳು ಹಾಗೆ ಆಗಿಬಿಟ್ಟಿದ್ದಾಳೆ. ಏನನ್ನ ಮಸ್ಕ ಹೊಡೆದ್ಬಿಟ್ಟು ಆಮೇಲೆ ಜುಟ್ಟು ಹಾಕ್ಬೇಕು, ಇಲ್ಲಾಂದರೆ ಜುಟ್ಟನ್ನೇ ಕಿತ್ತಾಕ್ಬಿಡ್ತಾಳೆ, ರಿಬ್ಬನ್ನೆಲ್ಲ ಕಿತ್ತಾಕ್ಬಿಡ್ತಾಳೆ. ಹಾಗಾಗಿ ಸ್ವಲ್ಪ ಮೇಕಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜುಟ್ಟನ್ನ ಹಾಕ್ತಾಯಿದ್ದೆ. ಇನ್ನು ತಲೆನೂ ಸಹ ಬಾಚಿ ಅವಳಿಗೆ ನೀಟಾಗಿ 2 ಜುಟ್ಟು ಹಾಕಿದ್ನಲ್ಲ, ಸರಿ ಅದಕ್ಕೆ ಹಾಗೆ ಮಲ್ಲಿಗೆ ಹೂವು ಸುತ್ತೋಣ ಜುಟ್ಟಿಗೆನೆ ಅಂತ ಹೇಳ್ಬಿಟ್ಟು ಮಲ್ಲಿಗೆ ಹೂವು ಕಟ್ ಮಾಡಿಕೊಂಡು ಒಂದೊಂದು ಜುಟ್ಟಿಗೆ ಒಂದೊಂದು ಅಂತ ಹೇಳ್ಬಿಟ್ಟು ಮುಡಿಸ್ದೆ. ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಅವಳು ವೀಡಿಯೋ ಮಾಡ್ತಾಯಿದ್ನಲ್ಲ, ಟಂಟಡಾನು ಅಂತ ಅಂದ್ಬಿಟ್ಟು ಅನ್ನಿಸ್ದೆ. ಅವಳು ನಗ್ತಾಯಿದ್ಲು.
ಇನ್ನು ಹೇಳಿದ್ನಲ್ಲ ಮೇಕಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಮರೆತರು ಅವಳು ಮಾತ್ರ ಮರ್ತಿರ್ಲಿಲ್ಲ. ನೆನಪಿಸ್ಕೊಂಡು ಬಂದ್ಬಿಟ್ಲು ಡ್ರೆಸ್ಸಿಂಗ್ ಟೇಬಲ್ ಹತ್ರ. ಲಿಪ್‌ಸ್ಟಿಕ್ ಹಾಕು ಅಂದ್ಬಿಟ್ಟು ನೋಡಿ ಅವಳೇ ಎತ್ಕೊಂಡ್ಬಿಡ್ತಾಳೆ ಯಾವ ಲಿಪ್‌ಸ್ಟಿಕ್ ಏನು ಅಂತ ಅಂದ್ಬಿಟ್ಟು. ಅವಳಿಗೆ ಹಾಕೋದೆಲ್ಲ ಗೊತ್ತು ಅವಳಿಗೆ ಈಗಾಗಲೇ. ಸರಿ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಗೆ ಲೈಟಾಗಿ ಕೈಯಲ್ಲಿ ತೊಗೊಂಡು ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದೆ ಕಣ್ಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು. ಆಮೇಲೆ ಬಿಡಲೇ ಇಲ್ಲ ಅವಳು. ಆದ್ರೂ ಲಿಪ್‌ಸ್ಟಿಕ್ ಹಾಕು, ಲಿಪ್‌ಸ್ಟಿಕ್ ಹಾಕು ಅಂತ ಅಂದ್ಬಿಟ್ಟು ಅದನ್ನು ಹಾಕ್ಸ್ಕೊಂಡ್ಳು ಲಾಸ್ಟಲ್ಲಿ. ಇನ್ನು ಈ ಥರ ಮಕ್ಕಳಿಗೆ ಮಸ್ಕ ಹೊಡಿಬೇಕು. ಆಲ್ಮೋಸ್ಟ್ ನಾವು ಇವೆಲ್ಲ ಯೂಸೇ ಮಾಡಿಲ್ಲ ಅನ್ಕೊತೀನಿ ನಾವು ಮಕ್ಕಳಿದ್ದಾಗ. ನಾವು ಸ್ವಲ್ಪ ಬೆಳೆದು ದೊಡ್ಡೋರು ಆಗ್ತಾ ಆಗ್ತಾ ಅವಾಗ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. 10th ಆದಮೇಲೆ ನಾವು ಈ ಲಿಪ್‌ಸ್ಟಿಕ್ಕು ಅವೆಲ್ಲ ಯೂಸ್ ಮಾಡಿದ್ದು. ಈಗಿನ ಮಕ್ಳಿಗೆ ನೋಡಿ ಈಗಾಗಲೇ ಒಂದು 3 ವರ್ಷಕ್ಕೇನೆ ಇವ್ರಿಗೆಲ್ಲ ಆಲ್ರೆಡಿ ಲಿಪ್‌ಸ್ಟಿಕ್ ಎಲ್ಲ ಗೊತ್ತು. ಆ ಥರ ಜನ್ರೇಷನ್ ಮುಂದುವರೆದು ಬಿಟ್ಟಿದೆ. ಇನ್ನು ಅವಳಿಗೂ ಸ್ವಲ್ಪ ರೆಡಿ ಮಾಡಿ ಸರಿ ಸ್ವಲ್ಪ ಹೊರಗೆ ಹೋಗೋದಿತ್ತು, ಹೊರಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಇನ್ನು ಅವಳು ಅವ್ರ ಅಪ್ಪಂಗೆ ತೋರ್ಸೋಕ್ಕೆ ಅಂದ್ಬಿಟ್ಟು ಟನ್ ಅಂದ್ಕೊಂಡು ಓಡಿದ್ಲು. ಅಷ್ಟೇ ಒಂದು ಸ್ವಲ್ಪ ಮೇಕಪ್ ಮಾಡ್ತಿದ್ದಂಗೆ ಓಡೋಗ್ಬಿಡೋದು. ಹಾಯ್ ಚಿನ್ನಿ. ಹಾಯ್ ಕರು. ಉಲ್ಟಾ ಶೂ ಚಿನ್ನಿ ಉಲ್ಟಾ. ಅಷ್ಟೇ ಅಜ್ಜಿಗೆ ಮಾತಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದಾಳೆ ಈಗ. ಇವಾಗ ಸ್ವಲ್ಪ ಅಂಗಡಿಗೆ ಹೋಗ್ಬೇಕು. ಬನ್ನಿ ಹೋಗಿ ಬರುವ. ಬಿಲ್ಲ ಎಷ್ಟು ಡೇಟ್ ಇವತ್ತು? 13 ಇವತ್ತು. ಇವತ್ತೇ ಕೊಡೋದು, ಇನ್ನೂ ಕೊಟ್ಟಿಲ್ಲಪ್ಪ. मी घालतो सोड. मी यास नको. जा उभार जा समोर. समोर उभार जा. जा उभार समोर जा. ಇನ್ನು ಹೊರಗಂತೂ ಇವಾಗ ತುಂಬ ಬಿಸಿಲಿರೋದ್ರಿಂದ ಸರಿ ಮೊದಲು ಏನಾದರೂ ಸ್ವಲ್ಪ ಜ್ಯೂಸ್ ಏನಾನ ಕುಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜ್ಯೂಸ್ ಕುಡಿಯೋಕ್ಕೆ ಅಂತ ಹೋದ್ವಿ. ಇನ್ನು ನಮ್ಮ ಪಾಪಗೂ ಸಹ ಇಲ್ಲಿ ಕಸ್ಟರ್ಡ್ ಆ್ಯಪಲ್ದು ಒಂದು ಜ್ಯೂಸ್ ಮಾಡಿಕೊಡ್ತಾರೆ. ಅದು ಚೆನ್ನಾಗಿರುತ್ತೆ. ನಾನು ಬಂದಾಗ ಆಲ್ಮೋಸ್ಟ್ ಅದನ್ನೇ ಕುಡಿಯೋದು. ಇವರು ಜಾಕ್ ಫ್ರೂಟ್ದು ಕುಡಿದ್ರು ಜ್ಯೂಸ್ನ. ಇನ್ನು ನಮ್ಮ ಪಾಪು ಅಲ್ಲಿದ್ದು ಅಕ್ವೇರಿಯಂ ಜೊತೆ ಆಟ ಆಡ್ತಾ ಇದ್ಲು. ಫಿಶ್ಲ ಭಯಾವತೆ. ಭಯವನ. ಇನ್ನು ಹೊರಗಂತೂ ತುಂಬ ಬಿಸಿಲಿರೋದ್ರಿಂದ ಅಲ್ಲಿಂದ ಬಂದಿದ್ದ ತಕ್ಷಣ ನಮಗೂ ಸಾಕಾದಂಗೆ ಆಯಿತು. ಇನ್ನು ನಮ್ಮ ಪಾಪುನೂ ಸಹ ಹಾಗೆ ಮಲ್ಕೊಂಡ್ಬಿಟ್ಲು ಅವಳು. ಇನ್ನು ನಾವು ಒಂದು ಅರ್ಧ ಗಂಟೆ ಹಾಗೆ ರೆಸ್ಟ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ನಮ್ಮ ನಕುಲು ಸಹ ಬಂದ. ಅವನಿಗೂ ಎಲ್ಲ ಊಟ ಎಲ್ಲ ಬಡಿಸ್ಕೊಟ್ಟು ಎಲ್ಲ ಆದಮೇಲೆ ಮತ್ತೆ ಇದು ನಮ್ಮದು ಹಳೇದು ಗಣೇಶ ಒಂದಿತ್ತು ವಾಲ್ ಹ್ಯಾಂಗ್ ಮಾಡೋದು. ಇದು ಸ್ವಲ್ಪ ಎಲ್ಲ ಹಳೇದಾಗ್ಬಿಟ್ಟಿತ್ತಲ್ಲ, ಕಲರೆಲ್ಲ ಡಿಮ್ ಆಗಿಬಿಟ್ಟಿತ್ತು. ಸರಿ ಅದಕ್ಕೆ ಚೆನ್ನಾಗಿದೆ ಆದರೆ ಕಲರೆಲ್ಲ ಫುಲ್ ಡಲ್ ಆಗೋಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ರೀಪೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪೇಂಟೆಲ್ಲ ತೊಗೊಂಬಂದಿದ್ವಿ ಹಾಗೆ ಬರ್ತಾ. ಇನ್ನು ಪಾಪುನೂ ಸಹ ಮಲಗಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಶುರು ಮಾಡಿದ್ವಿ. ಇನ್ನು ಇದನ್ನು ಮಾಡೋ ಅಷ್ಟೊತ್ತು ಆಲ್ಮೋಸ್ಟ್ 1 hour ತೊಗೊಂತು ನಮಗೆ ಟೈಮ್ ಇದನ್ನು ಮಾಡೋಕ್ಕೆ. ಸ್ಟಾರ್ಟಿಂಗು ಏನಿದು ಇಷ್ಟೊಂದು ಡಾರ್ಕ್ ಕಾಣಿಸ್ತಿದೆ ಗೋಲ್ಡ್ ಕಲರು, ಅಯ್ಯೋ ಬೇಡ ಅಂತ ಅಂದ್ಬಿಟ್ಟು ಎತ್ತಿಕ್ಕೋಕ್ಕೆ ಹೋಗಿದ್ವಿ. ಆಮೇಲೆ ಅದು ಸ್ವಲ್ಪ ಒಣಗಿದ ಮೇಲೆ ಇಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ಶುರು ಮಾಡ್ಕೊಂಡ್ವಿ. ಇನ್ನು ಸರಿ ಅಂದ್ಬಿಟ್ಟು ಫುಲ್ಲು ಪೇಂಟ್ ಹೊಡೆದ್ಬಿಡೋಣ, ಆಮೇಲೆ ಡಿಸೈನ್ ಮಾಡ್ಕೊಳ್ಳೋಣ, ಕಲರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫುಲ್ಲು ಎಲ್ಲ ಗೋಲ್ಡ್ ಪೇಂಟ್ ಹೊಡೆದು ಅದು ಸ್ವಲ್ಪ ಒಣಗೋ ಅಷ್ಟೊತ್ತಿಗೆ ಇನ್ನು ನಾನಿಲ್ಲಿ ಸ್ವಸ್ತಿಕ್ಕು ಹಾಗೆ ಓಂ ಅನ್ನೋದೆಲ್ಲ ಇದೆಯಲ್ಲ ಅದಕ್ಕೆ ಸ್ವಲ್ಪ ಡಾರ್ಕಾಗಿ ಕಲರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ. ಅದಾದಮೇಲೆ ಗೊತ್ತಾಯಿತು ಸ್ವಲ್ಪ ಗ್ಲಿಟರು ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಎಲ್ಲ ತೊಗೊಂಬಂದಿದ್ವಿ. ಆಮೇಲೆ ಅಯ್ಯೋ ಇದು ಬರೆದ್ಮೇಲೆ ಹಾಕಬೇಕಿತ್ತು ಅಂತ ಅನ್ನಿಸ್ತು. ಸರಿ ಆಮೇಲೆ ಅದನ್ನು ಮಾಡ್ಕೊಳ್ಳೋಣ, ಇದು ಫಸ್ಟ್ ಎಲ್ಲ ಒಣಗಲಿ ಅಂದ್ಬಿಟ್ಟು. ಇನ್ನು ಫೈನಲಾಗಿ ಈ ಗಣೇಶ ಈ ಥರ ಕಾಣಿಸ್ತಾ ಇದೆ. ಹೇಗಿದೆ ಅಂತ ಹೇಳಿ. ಹಳೆ ಗಣೇಶನ ಹೊಸ ಥರ ಮಾಡಿದ್ದೀವಿ. ಹಾಗೆ ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.